SC ಕ್ಯಾಟಗರಿ ಇದೆ. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ದಾಗ 34,000 ಏನೈತ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ 517 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು ಲಾಸ್ಟ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿಗೆ ನೀವು ಎಲ್ಲರೂ ಏನೈತ್ಲ ನೀಟ್ ಎಕ್ಸಾಮ್ ಏನೈತ್ಲ ಬರ್ದಿರಿ. ಮತ್ತು ಈಗಾಗಲೇ ಏನಂದ್ರೆ ಬಹಳಷ್ಟು ಸ್ಟೂಡೆಂಟ್ ಏನೈತಿ ಮಾರ್ಕ್ಸನ್ನು ಕ್ಯಾಲ್ಕುಲೇಟು ಮಾಡ್ಕೊಳತ್ತಿರ್ತಾರೆ. ಕೆಲವೊಂದಿಷ್ಟು ಸ್ಟೂಡೆಂಟಿಗೆ ಏನಂದ್ರೆ ಮಾರ್ಕ್ಸ್ ನೋಡಿ ಏನೈತ್ಲ ಖುಷಿನೂ ಆಗ್ತಿರ್ತೈತಿ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಇನ್ನೂ ಮಾರ್ಕ್ಸನ್ನು ಜಾಸ್ತಿ ತೊಗೋಬೇಕಂತೇಳಿ ಅದು ಖುಷಿ ಆಗ್ತೈತಿ. ಮತ್ತು ಕೆಲವೊಂದಿಷ್ಟು ಜನ ಇನ್ನೊಮ್ಮೆ ಡ್ರಾಪ್ ತೊಗೋಬೇಕಂತೇಳಿ ಯೋಚನೆನೂ ಮಾಡ್ತಿರ್ತಾವೆ. ಆದ್ರೆ ಎಕ್ಸಾಮ್ ಆದಮೇಲೆ ಇಂಪಾರ್ಟೆಂಟ್ ಸ್ಟೆಪ್ ಏನಂದ್ರೆ ಕೌನ್ಸ್ಲಿಂಗ್. ಅಲ್ಲಿ ಏನಂದ್ರೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗ್ತೈತಿ. ಕಟ್ ಆಫ್ ಎಷ್ಟು ಮಾರ್ಕ್ಸ್ ಮೇಲೆ ಹೋಗ್ಬೋದು ಮತ್ತು ಎಷ್ಟು ಮಾರ್ಕ್ಸನ್ನು ತೊಗೊಂಡ್ರೆ ನೀಟ್ 2026 ಒಳಗೆ ಕಟ್ ಆಫ್ ಹೋಗ್ಬೋದು. ಮತ್ತು ಈ ವಿಡಿಯೋದಾಗ ಏನೈತ್ಲ ಕ್ಲಿಯರ್ ಆಗಿ ಏನೈತ್ಲ ಐಡಿಯಾನ ತಿಳಿಸ್ಕೊಡ್ತಾನೆ. ನಾ ಈಗ ಯಾವ ಕಾಲೇಜ್ ಇದೆ ಅಂದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದೆ. ಈ ಕಾಲೇಜಿದು ಕಟ್ ಆಫ್ ಎಷ್ಟು ಐತಿ ಮತ್ತು ಎಷ್ಟು ಹೋಗ್ಬೋದು ಅದ್ರ ಬಗ್ಗೆ ಏನೈತ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಕಟ್ ಆಫ್ದು ಏನೈತ್ಲ ಸ್ಲೈಟ್ಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಐತಿ. ನೋಡ್ಬೋದು ಪ್ರತಿ ವರ್ಷ ಏನೈತ್ಲ ನಮ್ಮ ಕರ್ನಾಟಕ ಒಳಗೆ ಆಲ್ಮೋಸ್ಟ್ ಆಲ್ ಸೀಟ್ ಅಂತೂ ಇನ್ಕ್ರೀಸ್ ಆಗ್ತಾವೆ. ಮತ್ತು ಕೌನ್ಸ್ಲಿಂಗ್ ಒಳಗೆ 3 ರೌಂಡ್ ಇರ್ತಾವೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡಿಗೆ ಏನಂತ ಕರಿತೇವೆ ಅಂದ್ರೆ ಮಾಪ್ ಅಪ್ ರೌಂಡ್ ಅಂತ ಹೇಳಿ ಕರಿತೇವೆ. ಮತ್ತು ಫಸ್ಟ್ ರೌಂಡಿಂದ ಏನು ಕಟ್ ಆಫ್ ಇರ್ತೈತ್ಲ ಅದನ್ನು ನಾವು ಏನೈತ್ಲ ಫೈನಲ್ ಕಟ್ ಆಫ್ ಆಗಿ ಏನೈತ್ಲ ಡಿಸೈಡ್ ಮಾಡ್ತೇವೆ. ಮತ್ತು ಉಳಿದಿರೋ ರೌಂಡ್ಗಳದ್ದು ಏನೈತ್ಲ ಒಂದು ಸ್ವಲ್ಪ ಚೇಂಜಸ್ ಆಗ್ತಾವೆ. ಲಾಸ್ಟ್ ಇಯರ್ 2025 ಒಳಗೆ ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಆಗಿ ಎಷ್ಟು ಸೀಟ್ ಇನ್ಕ್ರೀಸ್ ಆಗಿದ್ದು ಅಂದ್ರೆ 1277 ಸೀಟ್ ಏನೈತ್ಲ ಇನ್ಕ್ರೀಸ್ ಆಗಿದ್ದು. ಆಲ್ಮೋಸ್ಟ್ ಆಲ್ ಲಾಸ್ಟ್ ಇಯರ್ ನಮ್ಮ ಕರ್ನಾಟಕ ಒಳಗೆ 10,229 ಸೀಟ್ ಇದ್ದು ಟೋಟಲ್ 1277 ಸೀಟ್ ಏನೈತ್ಲ ಇನ್ಕ್ರೀಸ್ ಆಗ್ಯಾವ. ಮತ್ತು ಲಾಸ್ಟ್ ಇಯರ್ ಜನರಲ್ ಮೆರಿಟ್ ಕಟ್ ಆಫ್ 480 ಮಾರ್ಕ್ಸ್ಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಈ ವರ್ಷ ಎಷ್ಟು ಹೋಗ್ಬೋದು ಅನ್ನೋದು ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಫಸ್ಟಿಗೆ ಏನಂದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜಿದು ಎಷ್ಟೆಷ್ಟು ಕಟ್ ಆಫ್ ನಿಂದಿರ್ತೈತಿ ಅನ್ನೋದು ಏನೈತ್ಲ ಕಂಪ್ಲೀಟಾಗಿ ಏನೈತ್ಲ ನೋಡೋನು. ಫಸ್ಟಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದು ಲಾಸ್ಟ್ ಇಯರ್ 5 ಲಕ್ಷ ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ ನೋಡೋದಾದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಸರ್ವೇಷನ್ ಏನೈತ್ಲ 41,000 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಲಾಸ್ಟ್ ಇಯರ್ ಮಾರ್ಕ್ಸ್ ಆಲ್ಮೋಸ್ಟ್ ಆಲ್ ಹೆಚ್ಚು ಕಡಿಮೆ ಆಗಿರ್ತೈತಿ. ಯಾಕಂದ್ರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಏನೈತ್ಲ ಬಹಳಷ್ಟು ಡಿಫಿಕಲ್ಟಿ ಇತ್ತು. ಮತ್ತು ಕಟ್ ಆಫ್ ಎದ್ರ ಮೇಲೆ ಡಿಸೈಡ್ ಆಗ್ತೈತೆ ಅಂದ್ರೆ ಪೇಪರ್ ಡಿಫಿಕಲ್ಟಿ, ನಂಬರ್ ಆಫ್ ಸ್ಟೂಡೆಂಟ್, ನಮ್ಮ ಕರ್ನಾಟಕದಿಂದ ಎಷ್ಟು ಜನ ಬರೆಯತ್ತರು, ಮತ್ತು ನಮ್ಮ ಕರ್ನಾಟಕ ಒಳಗೆ ಗೌರ್ಮೆಂಟ್ ಸೀಟ್ ಎಷ್ಟು ಅವೈಲೇಬಲ್ ಅದಾವು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಒಂದು ಸರ ಕಟ್ ಆಫ್ ಹೆಂಗೆ 30 40 ಮಾರ್ಕ್ಸಿಗೆ ಏನು ಡಿಫ್ರೆನ್ಸ್ ಆಗಂಗಿಲ್ಲ, ಭಾಳ ಏನಿಲ್ಲ. 1 ಮಾರ್ಕ್ಸ್ 2 ಮಾರ್ಕ್ಸಿಗೆ ಅಷ್ಟು ಡಿಫ್ರೆನ್ಸ್ ಆಗ್ತೈತಿ. ಮ್ಯಾಕ್ಸಿಮಮ್ 10-15 ಮಾರ್ಕ್ಸ್ ಆಗ್ತೈತಿ. ಲಾಸ್ಟ್ ಇಯರ್ ನೋಡ್ಬೇಕಂದ್ರೆ ಟೋಟಲ್ ಆಗಿ ನಮ್ಮ ಕರ್ನಾಟಕ ಒಳಗೆ ಲಾಸ್ಟ್ ಇಯರ್ ನೋಡೋದಾದ್ರೆ 480 ಮಾರ್ಕ್ಸಿಗೆ ಏನೈತ್ಲ ಅದು 1.5 ಲಕ್ಷದ ಸೀಟ್ ಸಿಕ್ಕಿತ್ತು. ಮತ್ತು ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು ಅನ್ನೋದು ಏನೈತ್ಲ ಇನ್ನೂ ಒಂದು ಸ್ವಲ್ಪ ಏನಂದ್ರೆ ನಿಮಗೆ ನೆಕ್ಸ್ಟ್ ಯಾವ ಕಾಲೇಜದ ಕಟ್ ಆಫ್ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಆ ವಿಡಿಯೋ ಏನೈತ್ಲ ಟ್ರೈ ಮಾಡ್ತಾನೆ. ಕೆಟಗರಿ ಈ ವಿಡಿಯೋ ಒಳಗೆ ಏನಂದ್ರೆ ಕೆಟಗರಿ ವೈಸ್ ಏನೈತ್ಲ ಎಲ್ಲ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡೇನಿ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ನೋಡೋದಾದ್ರೆ SC ಕ್ಯಾಟಗರಿ ಇದೆ. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ದಾಗ 34,000 ಏನೈತ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 34,000 ಅಂದ್ರೆ ಎಷ್ಟು ಮಾರ್ಕ್ಸ್ ಇತ್ತು? ಓಕೆ, 34,000 ಅಂದ್ರೆ ಲಾಸ್ಟ್ ಇಯರ್ 517 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಏನೈತ್ಲ ಈಸಿ ಬಂದಿತ್ತು ಹೇಳಿ ಅಷ್ಟು ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಆದ್ರೆ ಈ ವರ್ಷನೂ ಎಲ್ಲರೇ ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರ್ ಒಂದು ಸ್ವಲ್ಪ ಮಾಡ್ರೇಟ್ ಐತಿ. ಅದಕ್ಕೇನೈತ್ಲ ಹೆಚ್ಚು ಕಡಿಮೆನೂ ಆಗ್ಬೋದು. ಲಾಸ್ಟ್ ಇಯರ್ ಇಷ್ಟು ಕಟ್ ಆಫ್ ನಿಂತಿತ್ತು. ಈ ಸರಿನೂ ನಿಮ್ಮದೇನರೇ
ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 34,000 ಅದು ಬತ್ತಂದ್ರೆ ನಿಮಗೇನೈತಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟು SC ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ 34,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 517 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಂ 77,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡುವುದಾದ್ರೆ ರೂರಲ್ದು ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ 55,000. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಕಟ್ ಆಫ್ ನಿಂತಿತ್ತು ಅಂದ್ರೆ 55,000 ರ್ಯಾಂಕಿಗೆ ಆಲ್ಮೋಸ್ಟ್ ಆಲ್ 498 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಇನ್ನೊಂದು ಹೇಳ್ತಾನೆ ವಿಷಯ, ಆಲ್ಮೋಸ್ಟ್ ಆಲ್ ನೋಡಿರ್ಬೋದು ಲಾಸ್ಟ್ ಇಯರ್ 500 ಮಾರ್ಕ್ಸಿಗೆ ಏನೈತಲ್ಲ 50,000 ರ್ಯಾಂಕ್ ಬಂದಿತ್ತು 2025 ಅದೇ 2024 500 ಮಾರ್ಕ್ಸಿಗೆ ಏನೈತಲ್ಲ 2 ಲಕ್ಷ ರ್ಯಾಂಕಿಂಗ್ ಬಂದಿತ್ತು. ಮತ್ತು 2023 500 ಮಾರ್ಕ್ಸಿಗೆ ಏನೈತಲ್ಲ 1,02,000 ರ್ಯಾಂಕ್ ಬಂದಿತ್ತು. ಪ್ರತಿ ವರ್ಷ ಏನೈತಲ್ಲ ಮಾರ್ಕ್ಸ್ ಏನೈತಲ್ಲ ವೇರಿಯೇಷನ್ ಆಗೇ ಆಗ್ತೈತಿ. ಇಲ್ಲೇ ನೋಡ್ಬೋದು ನೀವು 100 ಮಾರ್ಕ್ಸ್ ಡಿಫ್ರೆನ್ಸ್ ಬಂದೈತಿ ಲಾಸ್ಟ್ ಇಯರ್. ಆದರೆ ಈ ವರ್ಷ ಏನಂದ್ರೆ 2024 ಮತ್ತು 2025 ಒಳಗೆ ಎಲ್ಲರೇ ಅದ್ರ ಮೀಡಿಯಮ್ ರೇಂಜ್ ಅಂದ್ರೆ 500 ಕಟ್ ಆಫ್ ನಿಂತಿತ್ತು. ಈ ವರ್ಷ ನಿಮ್ಮದು 550 ಅದು 560 ತನಕ ಬಂದಿತ್ತಂದ್ರೆ ಸಿಗೋ ಚಾನ್ಸಸ್ ಅಂತೂ ಇದ್ದೇ ಇರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ ಓಕೆ ST ಕ್ಯಾಟಗರಿದು ಜನರಲ್ ಮೆರಿಟ್ 58,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 58,495 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ 61,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. 493 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ರೂರಲ್ ಏನೈತಲ್ಲ 81,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 478 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಟಗರಿ 1 ಇಂದ ಏನೈತಲ್ಲ 15,000 ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಅದು ಎಷ್ಟು ಮಾರ್ಕ್ಸ್ ಅಂದ್ರೆ ಓಕೆ 544 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 12,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ 549 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟ್ ಎಷ್ಟು ಕಟ್ ಆಫ್ ನಿಂತಿತ್ತು ಅಂದ್ರೆ 8,500 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 560 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 10,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 10,555 ಮಾರ್ಕ್ಸಿಗೆ ಏನೈತಲ್ಲ ಲಾಸ್ಟ್ ಇಯರ್ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ ನೋಡೋದಾದ್ರೆ ಕನ್ನಡ ಮೀಡಿಯಂ ಇದ್ರ ಕಟ್ ಆಫ್ ಏನೈತಲ್ಲ 16,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ ಲಾಸ್ಟ್ ಇಯರ್ 2025 ಒಳಗೆ 16,000 ಅಂದ್ರೆ 543 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ ರೂರಲ್ ಏನೈತಿ 11,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಅಂದ್ರೆ 553 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ ನೋಡೋದಾದ್ರೆ 2B ಕ್ಯಾಟಗರಿ 6,400 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 567 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಏನೈತಿ 8,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 562 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಕನ್ನಡ ಮೀಡಿಯಂ ಏನೈತಿ 52,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ 500 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ ನೋಡೋದಾದ್ರೆ ರೂರಲ್ 13,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಲಾಸ್ಟ್ ಇಯರ್ 549 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ ನೋಡೋದಾದ್ರೆ 3B ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಿ 6,400 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಲಾಸ್ಟ್ ಇಯರ್ 567 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಈ ವರ್ಷ ನಿಮ್ಮ ಮಾರ್ಕ್ಸ್ ಎಲ್ಲರೇ ಇದಕ್ಕಿಂತ 61. ನೆಕ್ಸ್ಟ್ ಕನ್ನಡ ಮೀಡಿಯಂ ಏನೈತಿ 15,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ 544 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ರೂರಲ್ ಏನೈತಿ 10,000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಅದ್ರದ್ದು ಎಷ್ಟು ಮಾರ್ಕ್ಸ್ ಅಂದ್ರೆ
544 ಮಾರ್ಕ್ಸ್ ಏನೈತ್ಲ ಕಟ್ ಆಫ್ ಐತಿ. ನೆಕ್ಸ್ಟ್ ನೋಡೋದಾದ್ರೆ 3A ಕ್ಯಾಟಗರಿ. 3A ಕ್ಯಾಟಗರಿದು ಜನರಲ್ ಮೆರಿಟ್ ಏನೈತ್ಲ 3900 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ 578 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ನೆಕ್ಸ್ಟ್ ರೂರಲ್ ಏನೈತಿ 6800 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 566 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಜನರಲ್ ಮೆರಿಟ್ ಏನೈತಿ 3000 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಅದು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 3000 ಓಕೆ 584 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 3800 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಕನ್ನಡ ಮೀಡಿಯಂ ಏನೈತಿ 13000 ರ್ಯಾಂಕಿಗೆ ಕಟ್ ಆಫ್ ನಿಂತೈತಿ. ಮತ್ತು ಇದ್ರದ್ದು ರೂರಲ್ ಏನೈತ್ಲ 5500 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 7800 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಡಿಫೆನ್ಸ್ ಏನೈತ್ಲ 7300 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊತೀನಿ. ಥ್ಯಾಂಕ್ ಯು.